ಇದ್ರಲ್ಲಿ ಇಂಪಾರ್ಟೆಂಟ್ ಅಂತ ಏನಿದೆ ಸರ್ ನಿಮ್ ಶೆಡ್ ಅಲ್ಲಿ? ನಮ್ಮ ಶೆಡ್ ಅಲ್ಲಿ ನಾವು ವೆರೈಟಿ ಆಗಿ ಮಾಡಿದ್ವಿ ಸರ್. ಒಂದ್ ಸ್ವಲ್ಪ ಏನಪ್ಪಾ ಅಂದ್ರೆ ನಾವು ಫುಡ್ ಸ್ಟಾಕ್ ಮಾಡಕ್ಕೋಸ್ಕರ ಮೇಲೆ ಡಕ್ ಮಾಡ್ಯಾವ ಸರ್. ಇದು ಮೇಲೆ ಫುಡ್ ಸ್ಟಾಕ್ ಮಾಡಿರೋದು ಸರ್? ಫುಡ್ ಸ್ಟಾಕ್ ಮಾಡೋದು ಸರ್. ಶೇಂಗಾ ಒಟ್ಟು ಆಮೇಲೆ ಭತ್ತದ ಹುಲ್ಲು ಇನ್ ಈ ತರ ಬೇರೆ ಬೇರೆ ಒಟ್ಟು ನಾವು ಇಕ್ಕೋಬಹುದು ಸರ್. ಮೇಲೆ ಸರ್ ಒಂದು ಅಂದಾಜು ಮೇವು ಎಷ್ಟು ಹಿಡಿಸ್ಬೋದು ಸರ್ ಇದ್ರಾಗೆ ಮೇಲ್ಗಡೆ? ಒಂದ್ ಲೋಡ್, ಒಂದ್ ಟ್ಯಾಕ್ಟ್ರಿ ಲೋಡ್, ಡಬಲ್ ಲೋಡ್ ಟ್ಯಾಕ್ಟ್ರಿ ಲೋಡ್ ಹಿಡಿಸ್ತದೆ ಒಟ್ಟಿರೋದು. ಶೆಡ್ಡಿಗೆ ಬಹಳ ಖರ್ಚೇ ಮಾಡಿಲ್ಲ, ಇವರೇ ಸ್ವಂತ ಕೈಯಿಂದ ಅಣ್ಣ ತಮ್ಮಗಳು ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಶೆಡ್ ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಈ ಶೆಡ್ ಎಷ್ಟು ಖರ್ಚಾಯ್ತು ಏನು ಎತ್ತ ಅಂತ ತಿಳಿಸ್ತೀನಿ. ನಮ್ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ನಿಮ್ಮ ಆತ್ಮೀಯ ಬಂಧು ಮಿತ್ರರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡಿ. ನಮಸ್ತೆ. ನಮಸ್ತೆ ಸರ್. ಸರ್ ನಿಮ್ದು ಕುರಿ ಶೆಡ್ ಬಹಳ ಇಷ್ಟ ಆಯ್ತು, ಒಂದ್ 2.5 ಲಕ್ಷ ಖರ್ಚಾಗಿದೆ ಅಂತ ಅಣ್ಣಾರು ಹೇಳಿದ್ರು. ಸರ್ ಇದು ಶೆಡ್ ಟೋಟಲ್ ಆಗಿ ಎಷ್ಟು ಖರ್ಚಾಯ್ತು ಸರ್? ಟೋಟಲ್ ಆಗಿ ಸರ್ 2,2.5 ಲಕ್ಷ ರೂಪಾಯಿ ಮೆಟೀರಿಯಲ್ಸ್ ಆಯ್ತು ಸರ್. ಮೆಸ್ಸು, ಆಂಗ್ಲರು, ಸೀಟ್ ಎಲ್ಲ ಸೇರಿ. ಆಮೇಲೆ ಕಡೆಗೆ ನಾವು ನಮ್ಮ ಫ್ರೆಂಡ್ ಅವ್ರ ಬ್ರದರ್ ಇವರು, ಅವರು ನಾವು ಸೇರ್ಕೊಂಡು ಇಬ್ಬರು ಒಂದು ಎಲ್ಲ ಸಡ್ಡು ರೆಡಿ ಮಾಡಿ ಸರ್. ವೆಲ್ಡಿಂಗ್ ಇಂದ ಹಿಡಿದು ಪ್ರತಿಯೊಂದು ಐಟಮ್ಸ್ ನಮ್ಮ ತಲೆ ಅದಾವು. ಆ ಐಟಮ್ಸ್ ತಗೊಂಡು ಎಲ್ಲ ರೆಡಿ ಮಾಡಿದ್ವಿ. ರೆಡಿ ಮಾಡೋದಕ್ಕೆ ನಾವು ಬೇರೆ ಸಹ ಒಂದು 60,000 ಇಂದ 70,000 ರೂಪಾಯಿ ಒಂದು ಅಮೌಂಟ್ ಕೇಳ್ತಾವೆ ಸರ್. ನಮ್ಮ ಫ್ರೆಂಡ್ ಆಗಿರೋದಕ್ಕೋಸ್ಕರ ನಾವು ಅದೇ ತರ ಮಾಡ್ಕೊಡ್ತೀವಿ ಸರ್. ಸರ್ ವೆಲ್ಡಿಂಗು ಎಲ್ಲ ನೀವೇ ಮಾಡ್ಕೊಂಡ್ರ? ಹ್ಞೂ ಸರ್, ವೆಲ್ಡಿಂಗ್ ಎಲ್ಲ ನಾವು ಮಾಡ್ಕೊಂಡ್ವಿ ಸರ್. ನಾವು ನಮ್ಮ ಇವ್ರು ಎಲ್ಲ ಪರಂತೆ ಅವ್ರು ನಾವು ಸೇರೆ ಮಾಡಿರೋ ಸರ್. ಸರ್ ಒಂದ್ ಸ್ವಲ್ಪ ಈ ಶೆಡ್ ಒಳಗಡೆ ಹೊರಗಡೆ ಎಲ್ಲ ಹೇಗ್ ನಿರ್ಮಾಣ ಮಾಡಿದ್ರಿ ಅಂತ ತೋರಿಸ್ತೀರಾ ಸರ್? ಸರ್ ಒಳಗಡೆ ಮೇಲ್ ಹೋಗಾರ ಕೆಳಗಿಂದಾನೆ ಹೋಗ್ಬಿಡೋಣ ಸರ್? ಕೆಳಗಿಂದ ಸರ್. ಫಸ್ಟ್ಗೆ ಸರ್ ಈ ತರ ಕಂಬಗಳು ನಿಲ್ಸ್ಕೊಂಡು ಸರ್, ಒಂದು 6 ಒಂದು 8 ಕಂಬ ನಿಲ್ಸ್ಕೊಂಡು ಸರ್ ಫಸ್ಟ್ಗೆ. ಆಮೇಲೆ ಕೆಳಗೆಲ್ಲ ಬೆಡ್ ಹಾಕ್ಯಾನ ಸರ್. ಬೆಡ್ ಹಾಕ್ಯಾನ ನೆಕ್ಸ್ಟ್ ಮೇಲೆ ಇದನ್ನೆಲ್ಲ ರೆಡಿ ಮಾಡ್ಯಾನ ಸರ್ ಕಟ್ಟಡ. ಸರ್ ಇದೇನು ಸಿಮೆಂಟ್ ಇಟ್ಟಿಗೆ ಕಟ್ಟಡ? ಸಿಮೆಂಟ್ ಇಟ್ಟಿಗೆ ಸರ್. ಸರ್ ಇದು ಎಷ್ಟು ಅಡಿ ಹೈಟ್ ಮಾಡಿದ್ರಿ ನೆಲದಿಂದ? ಈ ನೆಲದಿಂದ ಒಂದು 2.5-3 ಅಡಿ ಹೈಟ್ ಇದೆ ಸರ್. ಆಮೇಲೆ ಮೆಸ್ ಎಲ್ಲ ರೆಡಿ ಮಾಡ್ಕೊಂಡ್ವಿ ಸರ್. ಮ್ಯಾಲ ಸೀಟ್ ಹಾಕ್ಯಾನ ಸರ್. ನಾವು ಆಂಗ್ಲರ್ ಎಲ್ಲ ಅಳ್ಕೊಂಡ್ವಿ. ಆಂಗ್ಲರ್ ಅಳ್ಕೊಂಡು ವೆಲ್ಡಿಂಗ್ ಮಾಡ್ಕೊಂಡು ಸೀಟ್ ಹಾಕ್ಯಂದು ಅದೇ ತರ ಈ ಮೆಸ್ ವೆಲ್ಡಿಂಗ್ ಮಾಡ್ಕೊಂತ ಬಂದ್ವಿ ಸರ್. ವೆಲ್ಡಿಂಗ್ ಮಾಡ್ಕೊಂಡು ಈ ಪಕ್ಕಕ್ಕೆಲ್ಲ ಸೀಟ್ ಹೊಡ್ಕೊಂಡು ಆ ತರ ರೆಡಿ ಮಾಡಿದ್ವಿ ಸರ್. ಮತ್ತೆ ಮೇವು ತಿನ್ನಕ್ಕೋಸ್ಕರ ಒಳಲಿ ನಾವು ಮಾಡಿದ್ವಿ ಸರ್. ಈ ಒಳಲ್ಲಿ ನೀವೇ ಮಾಡಿದ್ದ ಸರ್? ನಾವು ಮಾಡಿದ್ವಿ. ಅದನ್ನು ನೀವೇ ಮಾಡ್ಕೊಂಡ್ರಿ? ನೀವೇ ಏನ್ ತಂದಿಲ್ಲ ದುಡ್ಡು ಕೊಟ್ಟು? ಇಲ್ಲ ಸರ್, ಅದನ್ನ ಮೆಟೀರಿಯಲ್ಸ್ ತಗೊಂಡಿದ್ದು. ಆಂಗ್ಲರ್ ಗಿಂಗ್ಲರ್ ಎಲ್ಲ ರೆಡಿ ಮಾಡ್ಕೊಂಡು ನಾವು ಮಾಡಿದ್ವಿ ಸರ್. ಸರ್ ಈಗ ಇವೆದಾವಲ್ಲ ಸರ್ ಆಂಗ್ಲರ್ ಸಪೋರ್ಟಿಗೆ ಹಾಕಿದಿರಲ್ಲ ಸರ್, ಇವೆಲ್ಲ ಏನ್ ಕಂಪ್ನಿ ಹಾಕಿದ್ರಿ ಸರ್? ಇದು ಟಾಟಾ ಕಂಪ್ನಿ ಹಾಕಿರೋದು. ಇದು ಎಲ್ಲ ಟಾಟಾ ಕಂಪ್ನಿ ಮೆಟೀರಿಯಲ್ಸ್ ಹಾಕಿರೋದು. ಇದು ಏನಪ್ಪಾ ಅಂದ್ರೆ ನಾವು ಮೇಲೆ ಜಾಸ್ತಿ ಭಾರ ಬೀಳಬಾರ್ದು, ಬಿತ್ತಂದು ಕೆಪಾಸಿಟಿ ತರಕನಷ್ಟು ಇರ್ಬೇಕು ಅಂತಂದು ಅದಕ್ಕೋಸ್ಕರ ಈ ಕಂಬಗಳು ನಾವು ಸಪೋರ್ಟ್ ಕೊಟ್ಟೇವೆ ಸರ್. ಇದ್ರ ಮೇಲೆ ಆಂಗ್ಲರ್ ಅಡಿಕೆ ನಾವು ಎಲ್ಲಾ ತರದ ಆಂಗ್ಲರ್. ನೆಕ್ಸ್ಟ್ ಇದು ಅಡಿಕೆ ಡಬ್ಬಿ ಅಂತ ಸರ್. ಅಡಿಕೆ ಡಬ್ಬಿ ಕಟ್ ಮಾಡಿ ಅದೇ ತರ ಲೆವೆಲ್ ಹೊಂದ್ಕೊಂಡು ಅದ್ಮೇಲೆ ಕುರಿ ನಿಲ್ಲಕ್ಕೆ ಮಾಡಿರೋ ಸರ್. ಎಮರ್ಸಿ ಅವು ಏನಾದ್ರು ಕುರಿ ಇಕ್ಕಿ ಹಾಕಿದ್ರಪ್ಪ ಅಂದ್ರೆ ಇಲ್ಲಿ ಬಂದು ಸ್ಟಾಕ್ ಆಗತ್ತ ಸರ್. ಈಗ ಕೆಳಗಿರೋ ಕುರಿಗೆ ಏನೋ ಸಮಸ್ಯೆ ಆಗಬಾರ್ದು ಅಂತಂದು ಇದನ್ನ ಈ ಸೀಟ್ ಫೈಬರ್ ಸೀಟ್ ಆಗಿರೋ ಸರ್. ಇದು ಯಾವ್ದೇ ರೀತಿ ಹಾಳಾಗದವ್ ಸರ್. ಏನಾದ್ರು ಅವ್ರು ಮೂತ್ರ ಮಾಡಿದ್ರ ಆಯ್ತು ಕೆಳಗೆ ಬಂದು ಸೀದಾ ಇಲ್ಲಿ ಬೀಳುತ್ತೆ. ನಾವು ಕಸ ಗುಡ್ಸ್ಕೊಂಡ್ರ ಇವನ್ನೆಲ್ಲ ಕ್ಲೀನ್ ಆಗಿ ಗುಡ್ಸ್ಕೊಂಡು ಕೆಳಗೆ ಬರ್ತದ ಸರ್, ತೆಗೆದಾಕ್ತೇವೆ. ಸರ್ ಇದು ಐಡಿಯಾ ಎಲ್ಲ ಹೇಗ್ ತಗೊಂಡ್ರಿ ಸರ್ ನೀವು? ಎಲ್ಲಾನ ಹೊರಗಡೆ ಬೇರೆ ಶೆಡ್ ಏನಾನ ಹೋಗಿ ನೋಡ್ಕೊಂಡ್ ಬಂದ್ರ ಅಥವಾ ಇಲ್ಲ ನೀವೇ ಒಂದ್ ಐಡಿಯಾದ ಮೇಲೆ ಮಾಡಿದ್ರ ಸರ್? ಇಲ್ಲ ಸರ್, ನಮ್ಮ ಫ್ರೆಂಡ್ ಅಂತ ಸರ್ ಎಲ್ಲಪ್ಪರು. ಇವ್ರು ಶೆಡ್ ಓನರ್ ಅದ್ರ ಸರ್, ಬ್ರದರ್. ಇವರು ನಾವು ಮೂವರು ಸೇರ್ಕೊಂಡು ಯಾವ ತರ ಮಾಡಿದ್ರೆ ಹೆಂಗಾಗತ್ತಂತ ಒಂದು ಸ್ಕೆಚ್ ಮಾಡ್ಕೊಂಡು ನಮ್ಮ ಮಟ್ಟಿ ನಾವು ಮಾಡಿದ್ ಸರ್. ಎಲ್ಲಿ ನೋಡಿಲ್ಲ ಯಾವ್ದೇ ರೀತಿ ಮಾಡಿದ್ ಸರ್. ಮೆಟೀರಿಯಲ್ಸ್ ನಾವು ಏನ್ ಮಾಡಕಂತ ನಾವು ಕಲಿಬೇಕಂತ ಗೋಸ್ಕರನ ತಂದಿದ್ ಸರ್. ಕಲ್ತ್ಕೊಂಡು ಪ್ರತಿಯೊಂದು ಐಟಮ್ಸ್ ತಂದು ನಾವ ಮಾಡಿದ್ ಸರ್. ಹಂಗೇನ ನೋಡ್ಬೇಕಂತ ಯೂಟ್ಯೂಬ್ ಅಲ್ಲಿ ಸ್ವಲ್ಪ ನೋಡ್ತಿದ್ರು ಇವರು. ನಮ್ಗೆ ಈ ತರ ಹಿಂಗ್ ಮಾಡ್ಬೇಕು ಅನ್ನೋದು ಮಾಹಿತಿ ಹೇಳೋರು. ನಾವು ಅವ್ರು ಸೇರ್ಕೊಂಡು ಚರ್ಚೆ ಮಾಡಿ ಈ ತರ ಆದ್ರೆ ಹಿಂಗ್ ಚೆನ್ನಾಗತ್ತೆ ಅಂತ ಮಾಡ್ತಿದ್ವಿ ಸರ್. ಆಮೇಲೆ ಸರ್ ಇದು ಈ ನೆಲದಿಂದ ಈ ಹೈಟಿಗೆ ಎಷ್ಟು ಬಿಟ್ಟಿದ್ದೀರಾ ಸರ್? ಇದು ಫಸ್ಟ್ಗೆ ಸರ್ ಇಲ್ಲಿಂದ ಇಲ್ಲಿಗೆ 5 ಅಡಿ ಐತೆ ಸರ್. ಇನ್ನೂ 1 ಅಡಿ ಜಾಸ್ತಿ ಬಿಡಬೇಕು ಸರ್. ಈ ಸದ್ಯ ಏನು ನಾವು ಫ್ಯೂಚರ್ ಬೇರೆ ಇತ್ತು, ಅದಕ್ಕೋಸ್ಕರ ಇಲ್ಲಿ 5 ಅಡಿ ಬಿಟ್ಟಿದ್ವಿ. ಇದು 5 ಅಡಿ ಬಿಟ್ಟು ತಲ್ಸ ಕುರಿ ಹೋಗಕ್ಕೆ ಫ್ರೀಯಾಗಿ ಅಡ್ಡಾಡಕ್ಕೆ, ಆಮೇಲೆ ಗಾಳಿ ಬರೋಕೆ ಎಲ್ಲರಿಗೂ ಮೆಸ್ ಹೊಡೆದು ಚೆನ್ನಾಗತ್ತೆ ಅಂತ ಇದು ಮಾಡಿರೋ ಸರ್. ಸರ್ ಈಗ ನೀವು ಅದು ಈ ಟೋಟಲ್ ಈ ಕಾಂಕ್ರೀಟ್ ಇಂದು ಎಲ್ಲ ಸೇರ್ ಅಮೌಂಟ್ ಹೇಳಿದ್ದ ಅಥವಾ ಕಾಂಕ್ರೀಟ್ ಇಂದ ಎಲ್ಲ ಬಿಟ್ಟ ಸರ್? ಕಾಂಕ್ರೀಟ್ ಇಂದ ಎಲ್ಲ ಸೇರಿ ಎಲ್ಲ ಟೋಟಲ್ ಎಲ್ಲ ಸೇರಿ ಸರ್. ಸರ್ ಇವೆಲ್ಲ ಒಂದ್ ಸ್ವಲ್ಪ ಸೀಟ್ಗಳೆಲ್ಲ ಒಂದ್ ಸ್ವಲ್ಪ ಲೋ ಗೇಜ್ ಇಂದ ಹಾಕಿದಿರಲ್ಲ ಸರ್? ಇವೆಲ್ಲ ಸೈಡ್ ಸರ್, ಸೈಡ್ ಮಾತ್ರ ಮಾಮೂಲಿ ಸೀಟ್ ಹಾಕಿರೋ ಸರ್, ಜಂಕ್ ಸೀಟ್ ಅಂತ ಇದು. ಈ ಮೇಲೆಲ್ಲ ಹಾಕಿರೋದಿಲ್ಲ ಟಾಟಾ ಸೀಟ್ ಸರ್. ಅವು ಯಾಕಪ್ಪ ಮೇಲೆ ಸೇಫ್ಟಿ ಮುಖ್ಯ ಅಲ್ಲ ಸರ್. ಇದು ಸೈಡ್ಗೆ ಏನಪ್ಪಾ ನಮಗೆ ಮಳಿ ಒಂದು ನೀರು ಕಂಟ್ರೋಲ್ ಆಗ್ಬೇಕಂತ. ಆಮೇಲೆ ಸರ್ ಏನು ವೆಲ್ಡಿಂಗ್ ಮಾಡಿಲ್ಲ, ಎಲ್ಲ ಸ್ಕ್ರೂಗಳು ಹಾಕಿದಿರಲ್ಲ ಸರ್? ಇದೆಲ್ಲ ಸ್ಕ್ರೂ ಸರ್. ಒಳಗೆ ಆಂಗ್ಲರ್ಗಳೆಲ್ಲ ವೆಲ್ಡಿಂಗ್ ಆಗಿರುತ್ತೆ ಸರ್. ಒಳಗೆ ಆಂಗ್ಲರ್ ಎಲ್ಲ ವೆಲ್ಡಿಂಗ್ ಆಗಿರುತ್ತೆ. ಆಮೇಲೆ ಸರ್ ಈ ಗೇಟ್ ಎಲ್ಲ ನೀವೇ ಮಾಡ್ಕೊಂಡಿದ್ದ ಸರ್? ಇದನ್ನೆಲ್ಲ ನಾವು ಮಾಡಿದ್ ಸರ್. ಸರ್ ಒಳಗಡೆನು ಎಲ್ಲ ಮೆಸ್ಗಳು ಹಾಕೊಂಡಿದಿರಲ್ಲ ಸರ್?
ಒಳಗೆಲ್ಲ ಮೆಸ್ ಹಾಕ್ಯಾರ ಸರ್, ಗಾಳಿ ಬರ್ಬೇಕಂದು ಕುರಿಗೆ ಹೀಟ್ ಆಗ್ಬಾರ್ದು ಅಂತಂದು ಮೆಸ್ ಹಾಕಿರ್ ಸರ್. ಎರಡು ಕಡೆಯಿಂದ ಗಾಳಿ ಫ್ರೀ ಆಗಿ ಬರ್ತದೆ ಸರ್. ಅದೇ ರೀತಿ ನಮ್ಮ ಕಡೆ ಎಲೆಕ್ಟ್ರಿಷಿಯನ್ ವರ್ಕ್ ಎಲ್ಲ ನಾವು ಮಾಡಿರೋ ಸರ್. ಪ್ರತಿಯೊಂದು ಎಲೆಕ್ಟ್ರಿಷಿಯನ್ ವರ್ಕ್ ನಾವು ನಮ್ಮ ಫ್ರೆಂಡ್ ಶೇರ್ ಮಾಡಿರೋದು. ಆಮೇಲೆ ಸರ್ ಇದ್ರಲ್ಲಿ ಇಂಪಾರ್ಟೆಂಟ್ ಅಂತ ಏನಿದೆ ಸರ್ ನಿಮ್ ಶೆಡ್ ಅಲ್ಲಿ? ನಮ್ಮ ಶೆಡ್ ಅಲ್ಲಿ ನಾವು ವೆರೈಟಿ ಆಗಿ ಮಾಡಿದ್ವಿ ಸರ್. ಒಂದ್ ಸ್ವಲ್ಪ ಏನಪ್ಪಾ ಅಂದ್ರೆ ನಾವು ಫುಡ್ ಸ್ಟಾಕ್ ಮಾಡಕ್ಕೋಸ್ಕರ ಮೇಲೆ ಡಕ್ ಮಾಡ್ಯಾವ ಸರ್. ಇದು ಮೇಲೆ ಫುಡ್ ಸ್ಟಾಕ್ ಮಾಡಿರೋದು ಸರ್? ಫುಡ್ ಸ್ಟಾಕ್ ಮಾಡೋದು ಸರ್. ಶೇಂಗಾ ಒಟ್ಟು, ಆಮೇಲೆ ಭತ್ತದ ಹುಲ್ಲು, ಇನ್ ಈ ತರ ಬೇರೆ ಬೇರೆ ಒಟ್ಟು ನಾವು ಇಕ್ಕೋಬಹುದು ಸರ್. ಮೇಲೆ ಸರ್ ಒಂದು ಅಂದಾಜು ಮೇವು ಎಷ್ಟು ಹಿಡಿಸ್ಬೋದು ಸರ್ ಇದ್ರಾಗೆ ಮೇಲ್ಗಡೆ? ಒಂದ್ ಲೋಡ್, ಒಂದ್ ಟ್ಯಾಕ್ಟ್ರಿ ಲೋಡ್, ಡಬಲ್ ಲೋಡ್ ಟ್ಯಾಕ್ಟ್ರಿ ಲೋಡ್ ಹಿಡಿಸ್ತದೆ ಒಟ್ಟಿರೋದು. ಆಮೇಲೆ ಸರ್ ಒಂದು ಅಂದಾಜು ಇಷ್ಟು ಶೆಡ್ಡಿಗೆ ಎಷ್ಟು ಟನ್ ಕಬ್ಬಣ ಹೋಗಿರ್ಬೋದು ಸರ್? ಒಂದೂವರೆ ಟನ್ ಅವರೇಜ್ ಐತೆ ಸರ್. ಅವರೇಜ್. ಸರ್ ಎಲ್ಲ ಒಳ್ಳೆ ಕಂಪ್ನಿದೇ ಹಾಕಿದೀರಾ ಸರ್? ಟಾಟಾ ಕಂಪ್ನಿ ಹಾಕಿರ ಸರ್. ಟಾಟಾ ಕಂಪ್ನಿದೇ ಹಾಕಿದೀರಾ? ಟಾಟಾ ಕಂಪ್ನಿ ಆದ್ರೆ ಸ್ವಲ್ಪ ತೂಕಡಿ ಎಲ್ಲ ಏನಾಗಲ್ಲ, ಈ ಇದಕ್ಕೋಸ್ಕರ ನೀರ್ ಪಾರು ಬಿದ್ದು ಏನೋ ಹಾಳಾಗಲ್ಲ ಅಂತ. ಸರ್ ಯಾರನ್ನ ಅಕಸ್ಮಾತ್ ಶೆಡ್ ನಿರ್ಮಾಣ ಮಾಡ್ಕೋಬೇಕು ಅಂತ ಅಂದ್ರೆ ಒಂದು ಒಳ್ಳೆ ಮಾತು ಹೇಳೋದಾದ್ರೆ ಏನ್ ಹೇಳ್ತೀರಾ ಸರ್? ಸಡ್ಡು ಮಾಡ್ಕೋಬಹುದು ಸರ್. ಅದೇನಿಲ್ಲ, ಯಾವ ತರ ಅವ್ರ ಅನುಕೂಲ ತಕ್ಕಂತೆ ಅವ್ರ ಬಜೆಟ್ ಏನಿರುತ್ತೆ ಆ ಬಜೆಟ್ ತಕ್ಕಂತೆ ಮಾಡ್ಕೋಬಹುದು ಸರ್. ತೀರಾ ಹೈ ಕ್ವಾಲಿಟಿ ಬೇಡ, ಇಲ್ಲ ಲೋ ಬೇಡ, ಒಂದು ಮೀಡಿಯಂ ಅಲ್ಲಿ ಒಂದು ಕಡಿಮೆ ಬಜೆಟ್ ಅಲ್ಲಿ ಮಾಡ್ಬೋದು ಸರ್. ಸರ್ ಆಮೇಲೆ ಇವಕ್ಕೆ ಎಲ್ಲ ನೀವೇ ಅಲ್ಲಿಗೆಗಳೆಲ್ಲ ನೀವೇ ಹೊಡೆದಿದ್ದ ಸರ್? ಸರ್ ಇವೆಲ್ಲ ಅಲ್ಲಿಗೆ ನಾವು ಹಾಕಿರೋ ಸರ್. ಅಡಿಕೆ ಎಲ್ಲ ತಂದಿದ್ದ ಸರ್ ಇವೆಲ್ಲ? ಇವೆಲ್ಲ ಮಾರ್ಕೆಟ್ನಾಗ ತಂದ ಸರ್. ಅಡಿಕೆನ ಸೀಳಿ ಎಷ್ಟು ಬೇಕಾ ಅಷ್ಟು ಅಳತೆ ಮಾಡಿ ಕಟ್ ಮಾಡಿ ಹಾಕಿದ್ದೀರಾ? ಸೈಜ್ ಎಷ್ಟು ಬೇಕಾ ಅಷ್ಟು ಸೇವ್ ಕಟ್ ಮಾಡಿ ಹಾಕಿರೋ ಸರ್. ಸರ್ ಈ ಮೇಗಳು ಬಾನಿಗಳು ನೀವೇ ತಯಾರು ಮಾಡ್ಕೊಂಡಿದ್ದೆ ಸರ್? ಸರ್ ಫುಡ್ ಹಾಕಕ್ಕೆ ನಾವ್ ಮಾಡಿರೋ ಸಾವಕ ಕಾಳು ನೀರು ಇದನ್ನ ಹಾಕಕ್ಕೆ ಹುಲ್ಲು. ಸರ್ ಮೇಲೆ ಶೀಟು ಏನು ಸ್ಕ್ರೂಗಳೇ ಹಾಕಿದಿರಾ, ಜೈವಿಕ ಸ್ಕ್ರೂ ಹಾಕೊಂಡಿದ್ದೀರಾ ಸರ್ ಗಾಳಿಗೆ ಆರ್ಲಿಲ್ದಂಗೆ? ಇಲ್ಲ, ಸ್ಕ್ರೂ ಹೊಡೆದ ಸರ್, ಫಿಟ್ಟಿಂಗ್ ಸ್ಕ್ರೂ ಎಲ್ಲ ಗಾಳಿ ಬರ್ಬಾರ್ದು ಈ ಗ್ರೀನ್ ಮೆಸ್ ಎಲ್ಲ ಹಾಕಿರೋ ಸರ್. ಅಂದ್ರೆ ಸೊಳ್ಳೆ ಕಾಟ ಆಗ್ಬಾರ್ದು ಅಂತ. ನಿಮ್ ಕಡೆ ನೀರಾವರಿ ಭತ್ತದಿರೋದ್ರಿಂದ ಒಂದ್ ಸ್ವಲ್ಪ ಸೊಳ್ಳೆ ಜಾಸ್ತಿ ಆಗುತ್ತೆ ಅಂತ. ಸರ್ ಈ ತರ ಇಲ್ಲಿ ಮಧ್ಯ ಪಟ್ಟಿ ಇದೆಯಲ್ಲ, ಇದೆಲ್ಲ ಒಂದ್ ಸ್ವಲ್ಪ ಲೋ ಗೇಜ್ ಇಂದ ಆದ್ರೆ ಸಾಕಲ್ಲ ಸರ್ ಇದು? ಸರ್ 1 ಇಂಚ್ ಸರ್ ಅದು 1 ಇಂಚ್. ಏನಪ್ಪಾ ನಮಗೆ ಆ ಸೀಟ್ ಮೆಸ್ ಸಪೋರ್ಟಿಗೆ ಸರ್ 3 ಇಂಚ್ ಆ ಕಡೆ 3 ಇಂಚ್ 3 ಇಂಚ್ ಅದಲ್ಲ ಸರ್. ಆ ಪಟ್ಟಿಗೆ ಏನಪ್ಪಾ ನಮ್ಗೆ ಸಪೋರ್ಟ್ ಜಂಪ್ ಹೊಡಿಬಾರ್ದಂತೆ. ಜಂಪ್ ಹೊಡಿಬಾರ್ದು ಅಂತ. ಈಗ ಟೋಟಲ್ ಇದು ಒಳ ಅಳತೆ ಏನ್ ಬರುತ್ತೆ ಸರ್? ಅಗಲ ಉದ್ದ? ಅಗಲ 11 ಸರ್, ಉದ್ದ 19 ಸರ್. 19. ಹೈಟ್ ಎಷ್ಟು ಬರುತ್ತೆ ಸರ್ ಇದು ಮೇಗಲ್ದು? ಇದು ಹೈಟ್ ಒಂದು 6 ಇಂದ 7 ಅಡಿ ಬರ್ತದೆ ಇಲ್ಲಿ. 7 ಅಡಿ ಬರುತ್ತೆ. ಅಲ್ಲ ಸರ್ ನಾನು ಇದು ಬಿಟ್ಬಿಡಿ, ಅಟ ಬಿಟ್ಬಿಡಿ, ಟೋಟಲ್ ಹೇಳಿ. ಟೋಟಲ್ ಫೌಂಡೇಶನ್ ಇಂದ ಒಂದು 15. ಅಲ್ಲ ಫೌಂಡೇಶನ್ ಬೇಡ ಸರ್, ಇಲ್ಲಿಂದಾನೆ. ಇಲ್ಲಿಂದ ಒಂದು 14 ಅಡಿ ಬರುತ್ತೆ ಸರ್. 14 ಅಡಿ ಬರುತ್ತೆ. ಟೋಟಲ್ ಹೈಟ್ ಕೆಳಗಿಂದ 19 ಅಡಿ. ಸರ್ ಇವುಗಳು ನಿಂತ್ಕೊಂಡಾಗ ವೇಟ್ ಹಿಡಿಯಕ್ಕೆ ಅಂತ ನೀವು ಯಾವ್ಯಾವ ಭಾಗದಲ್ಲಿ ಹೆವಿ ಕಬ್ಬಣ ಹಾಕಿದೀರಾ ಸರ್ ಇದ್ರಲ್ಲಿ? ಟೋಟಲ್ ಎಷ್ಟು ಕಂಬ ಹಾಕಿದೀರಾ? 8 ಕಂಬ ಸುತ್ತಲೂ. 10 ಬರ್ತದೆ ಸರ್. 10 ಬರ್ತಾವ? ಈ ಕಡೆ 4 ಮಧ್ಯೆ 2 ಸರ್. ಆಮೇಲೆ ಕೆಳಗಡೆ 2 ಅದ ಸರ್. ಮತ್ತೆ 12 ಬರ್ತದೆ ಸರ್. ಈ ಬಾರ ಕೆಳಗಿಂದ ವೇಟ್ ಎಲ್ಲಕ್ಕೋಸ್ಕರ ಒಂದು 12 ಹೆಚ್ಚದ. ಇದ್ರ ಒಂದು ಟನ್ ಕೆಪಾಸಿಟಿ ಮಟ್ಟ ನಿಲ್ಸ್ಬೋದು ಸರ್.